ತುಂಬ ಜನರಿಗೆ ಸ್ಟ್ರೆಸ್ ಇರುತ್ತೆ, ಆದರೆ ಅವ್ರಿಗೆ ಸ್ಟ್ರೆಸ್ ಇದೆ ಅಂತ ತಿಳಿಯೋದೇ ಇಲ್ಲ. ಸೊ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಇದರಿಂದ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಹಾಗಾದರೆ ಯಾವುದೇ ವ್ಯಕ್ತಿಗೆ ಸ್ಟ್ರೆಸ್ ಇದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಸೊ ಇದಿಷ್ಟು 4 ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ನೀವು ಗಮನ ಹರಿಸಬೇಕಾಗುತ್ತೆ. ನಂಬರ್ 1, ಪದೇ ಪದೇ ಹೆಡ್ಡೇಕ್ ಬರ್ತಾ ಇದೆ ಅಂತಂದರೆ ಇಟ್ ಮೇ ಬಿ ಬಿಕಾಸ್ ಆಫ್ ಸ್ಟ್ರೆಸ್. ಅಂದರೆ ಅರ್ಧ ತಲೆನೋವು ಬರ್ತಾ ಇದೆ ಅಂತಂದರೆ ಇಟ್ ಮೇ ಬಿ ಬಿಕಾಸ್ ಆಫ್ ಮೈಗ್ರೇನ್. ಬಟ್ ಪದೇ ಪದೇ ಫುಲ್ ಹೆಡ್ಡೇಕ್ ಬರ್ತಿದೆ ಅಂತಂದರೆ ಇಟ್ ಮೇ ಬಿ ಬಿಕಾಸ್ ಆಫ್ ಸ್ಟ್ರೆಸ್. ಇನ್ನು ಎರಡನೇದು, ನಿಮಗೆ ನೆಕ್ ಮತ್ತು ಶೋಲ್ಡರಲ್ಲಿ ಏನಾದರೂ ಸ್ಟಿಫ್ನೆಸ್ ಆಗ್ತಾ ಇದೆ ಅಂತಂದರೆ ಇಟ್ ಮೇ ಬಿ ಬಿಕಾಸ್ ಆಫ್ ಸ್ಟ್ರೆಸ್. ನೀವು ಬೆಳಗ್ಗೆ ಎದ್ದ ತಕ್ಷಣ ನೆಕ್ ಮತ್ತು ಶೋಲ್ಡರ್ ಮೂವ್ಮೆಂಟ್ ಮಾಡಿ ನೋಡಿ, ರೇಂಜ್ ಆಫ್ ಮೂವ್ಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ಓಕೆ. ಬಟ್ ಸ್ಟಿಲ್ ಯಾವುದೇ ರೀತಿಯ ಇಂಜುರಿ ಏನೂ ಆಗಿಲ್ಲ, ಬಟ್ ಸ್ಟಿಲ್ ಸ್ಟಿಫ್ನೆಸ್ ಇದೆ ಅಂತಂದರೆ ಇಟ್ ಮೇ ಬಿ ಬಿಕಾಸ್ ಆಫ್ ಟೆನ್ಷನ್. ಇನ್ನು ಮೂರನೇದು, ಡೈಜೆಸ್ಟಿವ್ ಇಶ್ಯೂಸು. ಸೊ ಈಸಿಲಿ ಡೈಜೆಸ್ಟಿಬಲ್ಲು ಫುಡ್ಡನ್ನೇ ತೊಗೊಳ್ತಾ ಇರ್ತೀರಾ, ಮನೆ ಊಟನೇ ಮಾಡ್ತಾ ಇರ್ತೀರಾ, ಬಟ್ ಸ್ಟಿಲ್ ನಿಮಗೆ ಪದೇ ಪದೇ ಡೈಜೆಸ್ಟಿವ್ ಇಶ್ಯೂಸ್ ಆಗೋದು, ಲೈಕ್ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು, ಮತ್ತು ಲೂಸ್ ಮೋಷನ್ಸ್ ಆಗುವಂಥದ್ದು, ಅಥವಾ ಕಾನ್ಸ್ಟಿಪೇಷನ್ ಆಗುವಂಥದ್ದು ಅನ್ಎಕ್ಸ್ಪ್ಲೈನ್ಡ್ ಆಗಿ. ಸೊ ಈ ರೀತಿಯಲ್ಲಿ ಆಗ್ತಿದೆ ಅಂತಂದರೆ ಇಟ್ ಮೇ ಬಿ ಬಿಕಾಸ್ ಆಫ್ ಟೆನ್ಷನ್ ಅಥವಾ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ ಹಾಗೆ. ಇನ್ನು 4ನೇದು, ಸ್ಲೀಪ್ ಡಿಸ್ಟರ್ಬೆನ್ಸಸ್ಸು. ಪದೇ ಪದೇ ಮಧ್ಯದಲ್ಲಿ ನಿದ್ದೆಯಲ್ಲಿ ಎಚ್ಚರ ಆಗುವಂಥದ್ದು, ಸೌಂಡ್ ಸ್ಲೀಪ್ ಇಲ್ಲದೆ ಇರೋವಂಥದ್ದು, ಮತ್ತು ಬೆಳಗ್ಗೆ ಎದ್ದಾಗ ಫ್ರೆಶ್ನೆಸ್ ಇಲ್ಲದೆ ಇರೋವಂಥದ್ದು, ಮತ್ತು ಮಧ್ಯರಾತ್ರಿ ಲೈಕ್ ಅರೌಂಡ್ 2:30 to 3:30 ಏನು ಹೇಳ್ತೀವಿ, 3 o'clock ಆ ಟೈಮಲ್ಲಿ ನಿಮಗೆ ಎಚ್ಚರ ಆಗ್ತಿದೆ ಅಂತಂದರೆ ಇಟ್ಸ್ ಅ ಕ್ಲಿಯರ್ ಇಂಡಿಕೇಶನ್ ದಟ್ ಕಾರ್ಟಿಸಾಲ್ ಲೆವೆಲ್ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗಿದೆ ಅಂತ. ಸೊ ಇದೆಲ್ಲ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ನೋಡಿ ನಿಮಗೆ ಗೊತ್ತಾಗಬೇಕು ಸ್ಟ್ರೆಸ್ ಎಷ್ಟಿದೆ ನಿಮಗೆ ಮತ್ತು ಜಾಸ್ತಿ ಇದೆ ಅಂತ ಹೇಳಿ. ಸೊ ನೆಕ್ಸ್ಟ್ ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ.